ಅದು 8 ವರ್ಷದ ಹಿಂದೆ ಮಂಜೂರಾಗಿರುವ ರೈಲ್ವೆ ಸೇತುವೆ ಯೋಜನೆ. ಸಾಕಷ್ಟು ಹೋರಾಟದ ಫಲವಾಗಿ ಯೋಜನೆ ನಿರ್ಮಾಣವಾಗಿದೆ. ಆದ್ರೀಗ ನಿರ್ಮಾಣವಾದರೂ ಕೂಡ ಜನರ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಅದ್ಯಾಕೆ ನೀವೇ ನೋಡಿ. ನಿರ್ಮಾಣವಾದರೂ ಓಡಾಟಕ್ಕೆ ಬ್ರೇಕ್. ರೈಲ್ವೆ ಲೆವೆಲ್ ಕ್ರಾಸಿಂಗ್ನಲ್ಲಿ ಜನ ಡೆಡ್ಲಿ ಸಂಚಾರ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ರಾಜ್ಯ ಕೇಂದ್ರ ಸರ್ಕಾರದ ಅನುದಾನ ಹೊಂದಾಣಿಕೆ ಕೊರತೆಗೆ ಕೊಪ್ಪಳ ಜನರು ಪರದಾಡ್ತಿದ್ದಾರೆ. ಹೋರಾಟದ ಫಲವಾಗಿ ಭಾಗ್ಯನಗರದ ರೈಲ್ವೆ ಗೇಟ್ ನಂಬರ್ 63ರ ಕೆಳ ಸೇತುವೆ ನಿರ್ಮಿಸಲಾಗಿದೆ. ಒಟ್ಟು 4.01 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೊಪ್ಪಳ ಬಸ್ ನಿಲ್ದಾಣದಿಂದ ಗಣೇಶನಗರ, ಕೀರ್ತಿ ಕಾಲೋನಿ, ಓಜನಹಳ್ಳಿವರೆಗೆ ಸೇತುವೆಯಾಗಿದೆ. ನಿರ್ಮಾಣವಾದ ಸೇತುವೆಗೆ ಸಂಪರ್ಕ ರಸ್ತೆ ಇಲ್ಲ. ಹೀಗಾಗಿ ಸೇತುವೆ ಬಂದ್ನಿಂದ ರೈಲ್ವೆ ಲೆವೆಲ್ ಕ್ರಾಸಿಂಗ್ನಲ್ಲಿ ಜನರು ಡೆಡ್ಲಿ ಸಂಚಾರ ನಡೆಸುತ್ತಿದ್ದಾರೆ. ಈಗ ಸುಮಾರು 8 ವರ್ಷದಿಂದ ಕೇಂದ್ರ ಸರ್ಕಾರ ಅಲ್ಲಿ ಅಂಡರ್ ಬ್ರಿಡ್ಜ್ ಮಾಡೋದಕ್ಕೆ ಅಪ್ರೂವಲ್ ಕೊಟ್ಟಿರ್ತಕ್ಕಂಥದ್ದೇ. ಅದು ಅನುದಾನವನ್ನು ಕೂಡ ಬಿಡುಗಡೆ ಮಾಡಿತು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರೋ ಅನುದಾನದ ಬಳಕೆಯಾಗಿ ಅವರೇನಪ್ಪ ಅಂದರೆ ಬಾಕ್ಸ್ಗಳನ್ನು ಕೂಡಿಸುವಂಥ ಕೆಲಸವನ್ನು ಅವ್ರು ಮಾಡಿದರು. ಹಳಿ ಕೆಳಗಡೆ ಬಾಕ್ಸ್ ಕೂಡಿಸುವಂಥ ಅವ್ರದ್ದು ಕೆಲಸ ಮುಗಿತು. ತದನಂತರ ಏನಾಗಬೇಕು, ರಾಜ್ಯ ಸರ್ಕಾರ ಎರಡೂ ಬದಿಗೆ ರಸ್ತೆ, ಚರಂಡಿ, ಅದಕ್ಕೇನು ಬೇಕೋ ಆ ಎಲ್ಲ ಸವಲತ್ತಿಗೆ ಸಂಬಂಧಪಟ್ಟಂಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕಾಯಿತು. ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದಿಲ್ಲ. ಶಾಸಕರಿಗೆ, ಸಂಸತ್ ಸದಸ್ಯರಿಗೆ, ಸರ್ಕಾರಕ್ಕೆ, ರೈಲ್ವೆ ಇಲಾಖೆ, ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ಕೊತ ಬಂದೀವಿ, ಮನವಿ ಪತ್ರ ಕೊಟ್ಟಿವಿ. ಆದರೆ ಈವರೆಗೂ ಕೂಡ ಯಾರೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಈ ಹಿಂದೆ ರೈಲ್ವೆ ಕಾಮಗಾರಿಗಳಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಹಣಕಾಸು ಪಾಲು ಅರ್ಧದಷ್ಟು ಇರ್ತಾ ಇತ್ತು. ಆದರೆ ಇಲ್ಲಿ ಭೂಸ್ವಾಧೀನ ಅವಶ್ಯವಿದ್ರೆ ಮಾತ್ರ ರಾಜ್ಯ ಸರ್ಕಾರದ ಅನುದಾನ ನೀಡಬೇಕು. ರಸ್ತೆ, ಸೇತುವೆ ಕಾಮಗಾರಿಗೆ ಒಟ್ಟು 1.90 ಕೋಟಿ ರೂಪಾಯಿಯನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ. ಆದರೆ ರಸ್ತೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಕ್ಕೆ ರಾಜ್ಯ ಸರ್ಕಾರದಿಂದ ಅನುದಾನ ಬಂದಿಲ್ಲ. ಇದೇ ಕಾರಣಕ್ಕೆ ನಿರ್ಮಿಸಿದ ಸೇತುವೆಯನ್ನ ಬಂದ್ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಿದ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದು ಹೀಗೆ. ಅದಾದ್ಮೇಲೆ ಮುಂದೆ ಪ್ರಾಬ್ಲಮ್ ಆಗಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡು ಪ್ಲಾಟ್ನಾಗ ಹೋಗ್ತಾರೆ. ಮುಂದೆ ಈ ಕಡೆ ಅಪ್ರೋಚ್ ನೋಡಿ ಸ್ವಲ್ಪ ಸ್ವಾಮಿ ವಿವೇಕಾನಂದ ಸ್ಕೂಲ್ ಕಡೆ ಬಂದರು. ಎರಡು ಇದು ಆ ಟೆಂಡರ್ ಇದರಲ್ಲಿ ಇರಲಿಲ್ಲ. ಟೆಂಡರ್ನಲ್ಲಿ ಅದು ಲ್ಯಾಂಡ್ ಅಕ್ವಿಸಿಷನ್ ಇದ್ದಿಲ್ಲ. ಆ ಟೆಂಡರ್ ಅಮೌಂಟ್ನಾಗ ಸ್ಟೇಟ್ ಗೌರ್ಮೆಂಟ್ಗೂ ಇವರು ರೈಲ್ವೆ ರಿಕ್ವೆಸ್ಟ್ ಮಾಡ್ತಾರೆ. ಇದು ಎಕ್ಸ್ಟ್ರಾ ಆಗ್ತದೆ ಪಾರ್ಟ್. ಇದು ಎಕ್ಸ್ಟ್ರಾ ಆದಮೇಲೆ ಅದು ಸ್ಟೇಟ್ ಗೌರ್ಮೆಂಟ್ ಏನಾಗ್ತದಲ್ಲ, ನಾವು ನೀವೇನು ಕೇಳಿ ಪ್ರಾಜೆಕ್ಟ್ ಕಾಸ್ಟ್ ನಾವು ಕೊಟ್ಬಿಟ್ಟಿವಿ, ಹೆಚ್ಚಿನ ನಾವು ಕೊಡಲ್ಲ ಅಂತ ಸ್ಟೇಟ್ನಾಗ ಹೇಳ್ತಾರೆ. ಆ ರೈಲ್ವೆದಲ್ಲಿ ಹೇಳ್ತಾರ, ನಾವು ಆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು 50% ಕೊಡುತ್ತಂತ ಒಪ್ಕೊಂಡ್ರಿ, MOU ಸೈನ್ ಮಾಡಿ ರೈಲ್ವೆ ಹೇಳ್ತಾರೆ. ಅದು 4 ಸರಿ ಪಡೆದ್ರು ಕೂಡ ಸ್ಟೇಟ್ ರಿಜೆಕ್ಟ್ ಮಾಡಿ, ಸ್ಟೇಟ್ ರಿಜೆಕ್ಟ್ ಮಾಡಿದ್ರು. ಸಾರ್ವಜನಿಕರಿಗೆ ಅನುಕೂಲವಾಗಬೇಕಾದ ರೈಲ್ವೆ ಕಾಮಗಾರಿಯು ವಿಳಂಬವಾಗಿ ಈಗ ಜನರು ರೊಚ್ಚಿಗೇಳುವಂತೆ ಮಾಡಿದೆ. ಕಣ್ಮುಂದೆ ಸೇತುವೆ ಇದ್ರೂ ಬಳಕೆ ಮಾಡಲು ಅಸಾಧ್ಯವಾಗಿರುವ ದೌರ್ಭಾಗ್ಯ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.